यः सर्वत्रानभिस्नेहः तत्तत्प्राप्य शुभाशुभम् तत्तत्प्राप्य शुभाशुभम् नाभिनन्दति न द्वेष्टि नाभिनन्दति न द्वेष्टि तस्य प्रज्ञा प्रतिष्ठिता तस्य प्रज्ञा प्रतिष्ठिता यदा संहरते चायम् यदा संहरते चायम् कूर्मोऽङ्गानीव सर्वशः कूर्मोऽङ्गानीव सर्वशः इन्द्रियाणीन्द्रियार्थेभ्यः इन्द्रियाणीन्द्रियार्थेभ्यः तस्य प्रज्ञा प्रतिष्ठिता तस्य प्रज्ञा प्रतिष्ठिता विषया विनिवर्तन्ते विषया विनिवर्तन्ते निराहारस्य देहिनः निराहारस्य देहिनः रसवर्जं रसोऽप्यस्य रसवर्जं रसोऽप्यस्य परं दृष्ट्वा निवर्तते परं दृष्ट्वा निवर्तते यततो ह्यपि कौन्तेय यततो ह्यपि कौन्तेय पुरुषस्य विपश्चितः पुरुषस्य विपश्चितः इन्द्रियाणि प्रमाथीनि इन्द्रियाणि प्रमाथीनि हरन्ति प्रसभं मनः हरन्ति प्रसभं मनः तानि सर्वाणि संयम्य तानि सर्वाणि संयम्य युक्त आसीत मत्परः युक्त आसीत मत्परः वशे हि यस्येन्द्रियाणि वशे हि यस्येन्द्रियाणि तस्य प्रज्ञा प्रतिष्ठिता तस्य प्रज्ञा प्रतिष्ठिता यः सर्वत्रानभिस्नेहः तत्तत्प्राप्य शुभाशुभम् नाभिनन्दति न द्वेष्टि तस्य प्रज्ञा प्रतिष्ठिता यदा संहरते चायम् कूर्मोऽङ्गानीव सर्वशः इन्द्रियाणीन्द्रियार्थेभ्यः तस्य प्रज्ञा प्रतिष्ठिता विषया विनिवर्तन्ते निराहारस्य देहिनः रसवर्जं रसोऽप्यस्य परं दृष्ट्वा निवर्तते यततो ह्यपि कौन्तेय पुरुषस्य विपश्चितः इन्द्रियाणि प्रमाथीनि हरन्ति प्रसभं मनः तानि सर्वाणि संयम्य युक्त आसीत मत्परः वशे हि यस्येन्द्रियाणि तस्य प्रज्ञा प्रतिष्ठिता ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 2 ಅರ್ಥಭಾಗ ಶ್ಲೋಕ 57ರಿಂದ 61. ಈಗಾಗಲೇ 11ನೇ ಶ್ಲೋಕದಿಂದ ಶ್ರೀಕೃಷ್ಣನ ಉಪದೇಶ ಕೇಳ್ತಾ ಬಂದಿದ್ದೀವಿ.
54ನೇ ಶ್ಲೋಕದಲ್ಲಿ ಅರ್ಜುನ ಒಂದು ಪ್ರಶ್ನೆ ಕೇಳ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತದೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಒಬ್ಬ ಜ್ಞಾನಿಯಾಗಿರ್ತಕ್ಕಂಥವನು, ವಿವೇಕಿಯಾಗಿರ್ತಕ್ಕಂಥವನು, ಸ್ಥಿತಪ್ರಜ್ಞನಾಗಿರ್ತಕ್ಕಂಥವನು, ಸ್ಥಿತಧೀಹಿ ಆಗಿರ್ತಕ್ಕಂಥವನು ಹೇಗಿರ್ತಾನೆ? ಹೊರಗಡೆ ನೋಡೋದಕ್ಕೆ ಹೇಗೆ ಕೂತ್ಕೊಳ್ತಾನೆ? ಯಾವ ಭಾಷೆಯಲ್ಲಿ ಮಾತಾಡ್ತಾನೆ? ಯಾವ ರೀತಿ ಅವನು ಭಾಷೆಯನ್ನು ಉಪಯೋಗಿಸ್ಕೊಳ್ತಾನೆ? ರಾಗವಾಗಿ ಮಾತಾಡ್ತಾನ, ಒರಟಾಗಿ ಮಾತಾಡ್ತಾನ, ಮೃದುವಾಗಿ ಮಾತಾಡ್ತಾನ? ಹೇಗೆ ಕೂತ್ಕೊಳ್ತಾನೆ? ವಜ್ರಾಸನದಲ್ಲಿ ಕೂತ್ಕೊಳ್ತಾನ, ಸುಖಾಸನದಲ್ಲಿ ಕೂತ್ಕೊಳ್ತಾನ? ಏನು ತಿಂತಾನೆ? ಮಸಾಲೆ ಪೂರಿ, ಪಾನಿಪೂರಿ ತಿಂತಾನ, ಬರ್ಗರು, ಪಿಜ್ಜಾ ಈ ರೀತಿ ತಿಂತಾನ, ಅಥವಾ ಬರೀ ಅನ್ನ ಸಾರು ಊಟ ಮಾಡ್ತಾನ, ಚಪಾತಿ ತಿಂತಾನ? ಅಥವಾ ಹೇಗೆ ಓಡಾಡ್ತಾನೆ? ಯಾವ ರೀತಿ ವೇಷಭೂಷಣ ಹಾಕ್ಕೊಳ್ತಾನೆ? ಪಂಚೆ ಉಟ್ಕೊಂಡಿರ್ತಾನ, ಅಥವಾ ಸೂಟು ಬೂಟು ಹಾಕ್ಕೊಂಡು ಓಡಾಡ್ತಾನ, ಅಥವಾ ಚಡ್ಡಿ ಶರ್ಟ್ ಹಾಕ್ಕೊಂಡು ಓಡಾಡ್ತಾ ಇರ್ತಾನ, ಅಥವಾ ಹೇಗೆ ಡ್ಯಾನ್ಸ್ ಮಾಡಿಕೊಂಡು ಓಡಾಡ್ತಾನ, ಅಥವಾ ಗಂಭೀರವಾಗಿ ನಡೀತಾ ಇರ್ತಾನ? ಈ ರೀತಿ ಪ್ರಶ್ನೆ. ಅದಕ್ಕೆ ಕೃಷ್ಣ ಆ ಪ್ರಶ್ನೆಗಳು ಯಾವುದಕ್ಕೂ ಉತ್ತರ ಕೊಡದೆ, ನೋಡಪ್ಪ ಅರ್ಜುನ, ಸ್ಥಿತಪ್ರಜ್ಞ ಅಂದರೆ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಹೊರಗಡೆ ಇರ್ತಕ್ಕಂಥ ವೇಷಭೂಷಣಗಳಿಗಲ್ಲ, ಅಥವಾ ಅವನು ಹಾಕ್ಕೊಳ್ತಕ್ಕಂಥ ಬಟ್ಟೆ ಆಗಲಿ, ಹೇಗೆ ಕೂತ್ಕೊಳ್ತಾನೆ, ಹೇಗೆ ಓಡಾಡ್ತಾನೆ, ಏನು ತಿಂತಾನೆ, ಇದು ಮುಖ್ಯ ಅಲ್ಲ, ಅವನ ಮನಸ್ಥಿತಿ ಮುಖ್ಯ. ದುಃಖ ಬಂದಾಗ ಕುಗ್ಗದೆ, ಸುಖ ಬಂದಾಗ ಹಿಗ್ಗದೆ, ಅತಿಯಾಗಿ ಯಾರ ಮೇಲೂ ಅನುರಾಗವನ್ನು ಬೆಳೆಸ್ಕೊಳ್ದೆ, ಯಾರನ್ನೂ ದ್ವೇಷಿಸದೆ, ಎಂದೆಂದಿಗೂ ಯಾವುದಕ್ಕೂ ಕೋಪ ಮಾಡಿಕೊಳ್ಳದೆ ಇರ್ತಕ್ಕಂಥವನೇ ಸ್ಥಿತಪ್ರಜ್ಞ ಅಂತ ಹೇಳಿ ಮುಂದುವರಿಸ್ತಾ ಇದ್ದಾನೆ. ಯಸ್ಸರ್ವತ್ರ ಅನಭಿಸ್ನೇಹಃ ಯಸ್ಸರ್ವತ್ರ ಅನಭಿಸ್ನೇಹಃ ಯಃ ಸರ್ವತ್ರ ಅನಭಿಸ್ನೇಹಃ ತತ್ ತತ್ ಪ್ರಾಪ್ಯ ಶುಭ ಅಶುಭಂ ತತ್ ತತ್ ಪ್ರಾಪ್ಯ ಶುಭ ಅಶುಭಂ ನ ಅಭಿನಂದತಿ ನ ದ್ವೇಷ್ಟಿ ನ ಅಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ಸ್ಥಿತಪ್ರಜ್ಞ ಅಂದರೆ ಯಾರ ಪ್ರಜ್ಞೆ ಪ್ರತಿಷ್ಠಿತಗೊಂಡಿದೆ ಅಂದರೆ ಯಾರು ಸರ್ವತ್ರ ಎಲ್ಲ ಅನಾತ್ಮ ವಸ್ತುಗಳಲ್ಲಿ, ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದೆಲ್ಲ ಅನಾತ್ಮವೇ, ಎರಡೇ ಇರೋದು, ಒಂದು ಆತ್ಮ ಇನ್ನೊಂದು ಅನಾತ್ಮ. ಆತ್ಮ ಮತ್ತು ಅನಾತ್ಮದ ವಿವೇಕ ಇರ್ತಕ್ಕಂಥವ್ನು ಜ್ಞಾನಿ. ಯಾರಿಗೆ ಆ ವಿವೇಕ ಇಲ್ವೋ ಅವನೇನು ಮಾಡ್ತಾನೆ? ಅನಾತ್ಮ ವಸ್ತುವನ್ನು ಯಾರು ಒಬ್ಬ ಜ್ಞಾನಿ ಅನಾತ್ಮ ವಸ್ತುವನ್ನು ಕಂಡಾಗ ಅನಭಿಸ್ನೇಹ, ಅದರ ತಂಟೆಗೆ ಹೋಗೋದಿಲ್ಲ, ಅದರ ಮೇಲೆ ಯಾವ ಒಂದು ಮೋಹ ಅಥವಾ ಅಟ್ಯಾಚ್ಮೆಂಟ್ ಇರೋದಿಲ್ಲ. ತತ್ ತತ್ ಪ್ರಾಪ್ಯ ಶುಭಾಶುಭಂ ನ ಅಭಿನಂದತಿ ನ ದ್ವೇಷ್ಟಿ. ಶುಭವನ್ನು ಕಂಡಾಗ ಆನಂದ ಪಡೋದಾಗಲಿ, ಅಶುಭವನ್ನು ಕಂಡಾಗ ದ್ವೇಷ ಮಾಡೋದಾಗಲಿ ಮಾಡೋದಿಲ್ಲ. ಎಲ್ಲ ದ್ವಂದ್ವಗಳಿಂದ ದೂರ ಇರ್ತಾನೆ. ಶೀತ ಉಷ್ಣ, ಲಾಭ ನಷ್ಟ, ಸುಖ ದುಃಖ, ಮಾನ ಅವಮಾನ, ಈ ರೀತಿ ಶುಭ ಅಶುಭ, ಯಾವುದು ಶುಭ ಯಾವುದು ಅಶುಭ, ಯಾರಿಗೆ ಒಂದು ಶುಭ ಅನಿಸುತ್ತೋ ಇನ್ನೊಬ್ರಿಗೆ ಅದು ಅಶುಭ. ನಾವು ಕಸವನ್ನು ಅಶುಭ ಅಂತೀವಿ, ಆದರೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಎಷ್ಟೋ ಹುಳುಗಳಿಗೆ ಅದು ಶುಭ. ನೊಣಕ್ಕೆ ಯಾವುದು ಶುಭ ಯಾವುದು ಅಶುಭ? ಯಾವುದು ಶುಭನೂ ಇಲ್ಲ ಅಶುಭನೂ ಇಲ್ಲ. ಒಂದು ನಾನ್ ವೆಜ್ ನಾವು ಅಶುಭ ಅಂತೀವಿ ಕೆಲವರು, ಆದರೆ ಅದನ್ನೇ ತಿನ್ನೋರು ಶುಭ ಅಂತ ಅಂದ್ಕೊಳ್ತಾರೆ ಮೀನನ್ನು. ಹಾಗಾಗಿ ಶುಭ ಅಶುಭ ಅಂತ ಯಾವುದು ಹೊರಗಡೆ ಇಲ್ಲ, ಅದು ಮನಸ್ಸಿನಲ್ಲಿ ಇರೋದು. ಅಜ್ಞಾನಿ ಆಗಿರ್ತಕ್ಕಂಥವನು ಶುಭ ಅಶುಭದಿಂದ ದಾಟಿ ಸ್ಥಿತಪ್ರಜ್ಞನಾಗಿರ್ತಾನೆ. ಮುಂದಿನ ಶ್ಲೋಕ. ಯದಾ ಸಂಹರತೆ ಚ ಅಯಂ ಯದಾ ಸಂಹರತೆ ಚ ಅಯಂ ಕೂರ್ಮಃ ಅಂಗಾನಿ ಇವ ಸರ್ವಶಃ ಕೂರ್ಮಃ ಅಂಗಾನಿ ಇವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಇಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಹೇಗೆ ಆಮೆ ತನ್ನ ಎಲ್ಲ ಅಂಗಾಂಗಗಳನ್ನು ಒಳಗಡೆ ಎಳ್ಕೊಂಡು ಒಂದು ಕಲ್ಲಿನ ಬಂಡೆಯಂತೆ ಕೂತ್ಕೊಂಡ್ಬಿಡುತ್ತೋ ತನ್ನ ರಕ್ಷಣೆಗಾಗಿ, ಆಗ
ಅದರ ಮೇಲೆ ಎಷ್ಟೇ ವೆಯ್ಟ್ ಇರೋ ತಂದಿಟ್ಟರೂ ಕೂಡ 100 kg ಇರತಕ್ಕಂಥ ಮನುಷ್ಯ ಅದ್ರ ಮೇಲೆ ಕುಣಿದಾಡಿದ್ರೂ ಕೂಡ ಆಮೆಗೇನೂ ಆಗಲ್ಲ. ಒಂದು ಗಾಡಿ, ಒಂದು ಲಾರಿನೇ ಹೋದ್ರೂ ಕೂಡ ಆಮೆಗೆ ಏನೂ ಆಗೋದಿಲ್ಲ. ಹಾಗೆಯೇ ಯಾವ ಒಬ್ಬ ಸ್ಥಿತಪ್ರಜ್ಞನು ತನ್ನ ಇಂದ್ರಿಯಗಳನ್ನು ಒಳಗಡೆ ಎಳ್ಕೊಂಡು ಯಾವ ಇಂದ್ರಿಯಗಳನ್ನು ಹೊರಗಡೆ ಅಲಿಯೋದಕ್ಕೆ ಬಿಡೋದಿಲ್ವೋ ಅವನು ನಿಜವಾದ ಸ್ಥಿತಪ್ರಜ್ಞನಾಗಿರ್ತಕ್ಕಂಥವನು ಇಂದ್ರಿಯಗಳನ್ನು ಹೊರಗಡೆ ಬಿಡೋದಿಲ್ಲ. ಅದರಲ್ಲೂ ಮನಸ್ಸನ್ನು ಇಂದ್ರಿಯಗಳ ಜೊತೆ ಸೇರಿಸ್ಕೊಂಡು ಸಿಕ್ಕಾಪಟ್ಟೆ ಹೊರಗಡೆ ಅಲೆದಾಡೋದಕ್ಕೆ ಬಿಡೋದಿಲ್ಲ. ಇಂದ್ರಿಯಗಳ ಪಾಡಿಗೆ ಇಂದ್ರಿಯಗಳನ್ನು ಬಿಡ್ತಾನೆ, ಮನಸ್ಸು ಪಾಡಿಗೆ ಮನಸ್ಸಿರುತ್ತೆ. ಆ ಮನಸ್ಸನ್ನು ತಂದು ಚೈತನ್ಯದಲ್ಲಿ ನಿಲ್ಲಿಸ್ತಾನೆ. ಯಾಕೆಂದರೆ ಚೈತನ್ಯ ಜ್ಞಾನ, ಶಕ್ತಿ, ಆನಂದ ಸ್ವರೂಪ. ಇಂದ್ರಿಯಗಳನ್ನು ಪಾಡಿಗೆ ಇಂದ್ರಿಯಗಳನ್ನು ಬಿಡ್ತಾನೆ. ಕಣ್ಣು ನೋಡುತ್ತೆ, ಕಿವಿ ಕೇಳಿಸ್ಕೊಳ್ಳುತ್ತೆ, ನಾಲ್ಗೆ ರುಚಿ ನೋಡುತ್ತೆ, ಚರ್ಮ ಸ್ಪರ್ಶ ಮಾಡುತ್ತೆ, ಮೂಗು ಆಘ್ರಾಣಿಸುತ್ತೆ. ಅವು ಪಾಡಿಗೆ ಅವ್ರ ಕೆಲಸ ಮಾಡುತ್ತವೆ. ಆದರೆ ಮನಸ್ಸನ್ನು ಅದ್ರ ಜೊತೆಗೆ ಸೇರಿಸೋದು ಬೇಕಾಗಿಲ್ಲ. ಯಾವಾಗ ಮನಸ್ಸನ್ನು ಸೇರಿಸಬೇಕು? ನನಗೆ ಶುಭವಾಗಿರ್ತಕ್ಕಂಥ ಯಾವುದೋ ಒಂದು ಜ್ಞಾನ ಹೊರಗಡೆಯಿಂದ ಪಡ್ಕೋಬೇಕಾದ್ರೆ, ಒಂದು ಭಜನೆ ಮಾಡಬೇಕು, ಒಂದು ವೇದ ಮಂತ್ರಗಳನ್ನು ಕಲ್ತ್ಕೋಬೇಕು, ಅಥವಾ ಸಹಸ್ರನಾಮವನ್ನು ಕಲ್ತ್ಕೋಬೇಕು, ಇನ್ಯಾವುದೋ ನನ್ನ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನೋ ಕಲ್ತ್ಕೋಬೇಕು ಅಂದಾಗ ಈ ಇಂದ್ರಿಯಗಳ ಸಹಾಯದಿಂದ ಜ್ಞಾನವನ್ನು ನಾವು ಪಡ್ಕೊಳ್ತೀವಿ. ಹಾಗೆ ವ್ಯಾವಹಾರಿಕ ಜ್ಞಾನ, ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸ್ಟಡೀಸು, ಸ್ಕೂಲ್ಗೆ ಹೋಗಿದಾಗ ಅದರ ಜ್ಞಾನ ಪಡ್ಕೊಳ್ಳೋದಕ್ಕೂ ಕೂಡ ಇಂದ್ರಿಯ ಉಪಯೋಗಿಸ್ಕೋಬೇಕು. ಆದರೆ ಸುಮ್ಮನೆ ಮನಸ್ಸನ್ನು ಇಂದ್ರಿಯಗಳ ಕಡೆ ಹರಿದು ಬಿಡೋದು ತಪ್ಪು. ಅದರಲ್ಲೂ ಅಶುಭ ಯಾವುದೋ ಒಂದು ಸುಳ್ಳು ಹೇಳುತ್ತೆ, ಮತ್ತೆ ಕೋಆಪ್ರೇಟ್ ಮಾಡೋದು, ಗಂಟೆಗಟ್ಟಲೆ ಸಿನಿಮಾ ನೋಡ್ತಾ ಇರೋದು, ಸಿಕ್ಕಾಪಟ್ಟೆ ಹೋಟ್ಲು ಅಲ್ಲಿ ಇಲ್ಲಿ ತಿಂತಾ ಇರೋದು, ಸ್ಪರ್ಶ ಸುಖಕ್ಕೆ ಆಸೆ ಪಡೋದು, ಇನ್ಯಾವ್ಯಾವುದೋ ಘಮ್ಮಂತ ವಾಸನೆ ಇರೋದ್ರ ಕಡೆಗೆ, ಕೆಮಿಕಲ್ ಕಡೆಗೆ ಹೋಗೋದು, ಇದು ಅತ್ಯಂತ ಪ್ರಮಾದ. ಅದರಿಂದ ಏನಾಗುತ್ತೆ, ಮನುಷ್ಯನಿಗೆ ಮುಂದೆ ಬಹಳಷ್ಟು ದುಃಖ ಪಡೋವಂಥ ಒಂದು ಕಾಲ ಬಂದ್ಬಿಡುತ್ತೆ. ಯಾರೂ ತಪ್ಸೋಕ್ಕಾಗಲ್ಲ ಆ ದುಃಖನ, ಆ ಥರ ದುಃಖ ಬರುತ್ತೆ. ಅದರಿಂದ ಇಂದ್ರಿಯಗಳು ಹೇಗೆ ಆಮೆ ಇಂದ್ರಿಯಗಳನ್ನೆಲ್ಲ ತನ್ನ ಒಳಗಡೆ ಹತೋಟಿಯಲ್ಲಿ ಇಟ್ಕೊಂಡಿರುತ್ತೋ, ಹಾಗೆ ಸತ್ಪುರುಷನಾಗಿರ್ತಕ್ಕಂಥವನು, ಸ್ಥಿತಪ್ರಜ್ಞನಾಗಿರ್ತಕ್ಕಂಥವನು ಎಲ್ಲ ಇಂದ್ರಿಯಗಳನ್ನು ತನ್ನೊಳಗಡೆ ಸೆಳೆದುಕೊಂಡು ಆ ವಿಷಯಗಳ ಕಡೆಗೆ ಹರಿಸೋದನ್ನು ಬಿಟ್ಟಿರ್ತಾನೆ. ಮುಂದೆ ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸಃ ಅಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಕೇವಲ ಇಂದ್ರಿಯಗಳನ್ನು ಅದ್ರ ಪಾಡ್ಗದನ್ನು ಬಿಟ್ಟು ವಿಷಯಗಳ ಕಡೆ ಆಸಕ್ತಿ ಹೊಂದದೇ ಇದ್ದರೆ ಸಾಲದು. ಅವನು ಮಾತ್ರ ಸ್ಥಿತಪ್ರಜ್ಞ ಅನ್ನಲ್ಲ, ಇನ್ನೂ ಅವನು ಮುಂದುವರಿಬೇಕು. ಯಾಕೆಂದರೆ ಮನಸ್ಸಿನಲ್ಲಿ ಕೆಲವು ಸರಿ ಹಳೆಯ ಒಂದು ವಾಸನೆ ಉಳ್ಕೊಂಬಿಟ್ಟಿರುತ್ತೆ. ಹಿಂದೆ ತಿಂದಿದ್ದು, ಹಿಂದೆ ನೋಡಿದ್ದು, ಹಿಂದೆ ಏನೇನೋ ಮಾಡಿದ್ದೆಲ್ಲ ಮನಸ್ಸಿನಲ್ಲಿರುತ್ತೆ. ಆಗ ಏನು ಮಾಡುತ್ತೆ ಮನಸ್ಸು? ಮತ್ತೆ ಇಂದ್ರಿಯಗಳಿಗೆ ಪ್ರಚೋದನೆ ಮಾಡುತ್ತೆ. ಮಾಡು, ಈ ತರಹ ಮಾಡು, ಹೋಗು ಹೋಟ್ಲ್ ತಿನ್ನು, ಹೋಗು ಈ ರೀತಿ ಮಾಡು, ಈ ರೀತಿ ನೋಡು ಅಂತ ಪ್ರೇರಣೆ ಮಾಡುತ್ತೆ. ಹಾಗಾಗಿ ರಸ ಅನ್ನೋದು ಉಳ್ಕೊಂಡಿರುತ್ತೆ. ಯಾರು ನಿಜವಾಗಿಯೂ ಸ್ಥಿತಪ್ರಜ್ಞನೋ ಅವನು ರಸವನ್ನೂ ಕೂಡ ಪಕ್ಕಕ್ಕೆ ತಳ್ಳಿ ಆನಂದ ರಸ ಚೈತನ್ಯದಿಂದ ಬರ್ತಾ ಇರುತ್ತೆ, ಅಲ್ಲಿ ತನ್ನ ಮನಸ್ಸನ್ನು ಇಡ್ತಾನೆ. ವಿಷಯಾ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ. ಕೆಲವು ದಿನ ವೈರಾಗ್ಯ ಬಂದಿರುತ್ತೆ, ಹುಷಾರಿಲ್ಲದೆ ಇದ್ದಾಗಲೋ ಅಥವಾ ಎಲ್ಲೋ ಸಾವಾಗಿದ್ದಾಗ ನನಗೆ ಇನ್ನೇನು ಬೇಡಪ್ಪ, ಭಗವಂತನೇ ಬೇಕು ಅಂತ ಅನಿಸುತ್ತೆ ಕಷ್ಟ ಬಂದಾಗ. ಆಮೇಲೆ ಸ್ವಲ್ಪ ಚೇತರಿಸ್ಕೊಂಡ್ಮೇಲೆ ಯಥಾ ಪ್ರಕಾರ ಅವನು ಇಂದ್ರಿಯಗಳನ್ನು ಹೊರಗಡೆ ಅಲೆದಾಡೋದಕ್ಕೆ ಬಿಟ್ಟುಬಿಡ್ತಾನೆ, ಭಗವಂತನನ್ನು ಮರಿತಾನೆ. ಆಗ ದುಃಖಕ್ಕೆ ಈಡಾಗ್ತಾನೆ. ಆದರೆ ಸ್ಥಿತಪ್ರಜ್ಞ ಹಾಗಲ್ಲ. ಆ ಮನಸ್ಸಿನಲ್ಲಿರ್ತಕ್ಕಂಥ ರಸವನ್ನೂ ಕೂಡ ಪಕ್ಕಕ್ಕಿಟ್ಟು, ಕಾಮ ಅಂತಕ್ಕಂಥ ರಸವನ್ನು ಪಕ್ಕಕ್ಕಿಟ್ಟು ಆನಂದ ಅಂತಕ್ಕಂಥ ರಸದ ಕಡೆಗೆ ಹೋಗ್ತಾನೆ. ಕಾಮ ಅಂತಕ್ಕಂಥ ರಸ ರೋಲ್ಡ್ ಗೋಲ್ಡ್ ಇದ್ದಾಗೆ, ಆನಂದ ಅಂತಕ್ಕಂಥ ರಸ ರಿಯಲ್ ಗೋಲ್ಡ್. ರೋಲ್ಡ್ ಗೋಲ್ಡ್ ಬೇಕಾ, ರಿಯಲ್ ಗೋಲ್ಡ್ ಬೇಕಾ, ನೀವೇ ನೋಡ್ಕೊಳ್ಳಿ. ಅಮೃತ ಬೇಕಾ, ಹುಳಿ ಮಜ್ಜಿಗೆ ಬೇಕಾ, ನೀವೇ ನೋಡಿ. ಮರಳುಗಾಡು ಡೆಸರ್ಟ್ ಬೇಕಾ ಅಥವಾ ಸಾಗರ ಬೇಕಾ, ನೀವೇ ನೋಡಿ. ಈ ಪ್ರಪಂಚ ಅನ್ನೋದು ರೋಲ್ಡ್ ಗೋಲ್ಡ್, ಹುಳಿ ಮಜ್ಜಿಗೆ ಅಥವಾ ಒಂದು ಮರಳುಗಾಡು ಡೆಸರ್ಟ್ ಇದ್ದ ಹಾಗೆ. ಭಗವಂತ ಅಥವಾ ಚೈತನ್ಯ ಅನ್ನೋದು ಆನಂದ ಸ್ವರೂಪ, ಸಾಗರ, ಅಮೃತ ಸಾಗರ. ಅದು
ಮತ್ತು ರಿಯಲ್ ಗೋಲ್ಡ್ ಇದ್ದ ಹಾಗೆ. ಮುಂದೆ ಯತತಃ ಹಿ ಅಪಿ ಕೌಂತೇಯ, ಯತತಃ ಹಿ ಅಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಈ ಇಂದ್ರಿಯಗಳು ಎಷ್ಟು ಪವರ್ಫುಲ್ ಗೊತ್ತಾ ಅರ್ಜುನ? ಹೇ ಕೌಂತೇಯ, 3 ಜನದ ಉದಾಹರಣೆ ಕೊಡ್ತಾರೆ. ವಿಪಶ್ಚಿತಃ, ಪಶ್ಚಿತಃ ಅಂದರೆ ನೋಡಿರೋರು, ವಿಪಶ್ಚಿತಃ ಅಂದರೆ ಎಲ್ಲವನ್ನೂ ತಿಳಿದವರು, ಪರಮಜ್ಞಾನಿಯಾಗಿರ್ತಕ್ಕಂಥ, ಪುರುಷಸ್ಯ ಸದಾ ಆ ಭಗವತ್ ಸ್ವರೂಪಿಯಾಗಿರ್ತಕ್ಕಂಥ ಭಕ್ತ, ಮತ್ತು ಯತತಃ ಯತಿ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಸಾಧಕ. ಸಾಧಕ, ಭಕ್ತ, ಜ್ಞಾನಿಯನ್ನೂ ಕೂಡ ಈ ಇಂದ್ರಿಯಗಳು, ಪ್ರಮಾಥೀನಿ ಬಲವಾಗಿರ್ತಕ್ಕಂಥ ಇಂದ್ರಿಯಗಳು, ಮನಃ ಪ್ರಸಭಂ ಹರತಿ ಅವನ ಮನಸ್ಸನ್ನು ಕೆಡಿಸಿ ಪಕ್ಕಕ್ಕೆ ತಳ್ಳಿಬಿಡುತ್ತೆ. ನಾವು ನೋಡಿದ್ದೀವಿ ಎಷ್ಟು ಜನ ಸ್ವಾಮಿಗಳು ಸನ್ಯಾಸಾಶ್ರಮದಿಂದ ಗೃಹಸ್ಥಾಶ್ರಮಕ್ಕೆ ಬಂದಿರೋದು. ಹಾಗೆಯೇ ವಿಶ್ವಾಮಿತ್ರ ಮಹರ್ಷಿಗಳನ್ನೇ ಮೇನಕ್ಕೆ ಆಟಾಡಿಸ್ಬಿಟ್ಲಲ್ಲ, ಆ ತಪಸ್ಸಿಗೆ ಕೂತಿರ್ತಕ್ಕಂಥ ಶಿವನನ್ನು ಮನ್ಮಥ ಕೆಡಿಸಿದ್ನಲ್ಲ. ಹಾಗೆ ಯಾರನ್ನ ಬೇಕಾದರೂ ಕೂಡ ಒಂದು ವಿಷಯ ಅಥವಾ ಒಂದು ಇಂದ್ರಿಯ ಕೆಡಿಸ್ಬಿಡ್ಬೋದು. ಹಾಗಾಗಿ ಸಾಧು ಸಾವಧಾನ್, ಸದಾ ಆ ಚೈತನ್ಯದಲ್ಲೆಯೇ ಮನಸ್ಸನ್ನಿಟ್ಟಿರಬೇಕೇ ಹೊರತು ಇಂದ್ರಿಯಗಳ ಕಡೆ ಎಂದೆಂದಿಗೂ ಹರಿಸಬಾರ್ದು. ವ್ಯವಹಾರದಲ್ಲಿ ಮಾತ್ರ ಮನಸ್ಸನ್ನು ಇಂದ್ರಿಯಗಳ ಕಡೆ ಹರಿಸಬೇಕು. ಜ್ಞಾನ ಪಡ್ಕೊಳ್ಳೋದಕ್ಕೆ ಮಾತ್ರ, ಪ್ರಪಂಚ ಜ್ಞಾನ ಪಡ್ಕೊಳ್ಳೋದಕ್ಕೆ ಮಾತ್ರ ಮನಸ್ಸನ್ನು ಇಂದ್ರಿಯಗಳ ಕಡೆ ಹರಿಸಬೇಕು. ಮತ್ತೆ ವಾಪಸ್ ಬಂದುಬಿಡ್ಬೇಕು ಮನಸ್ಸು ಇಂದ್ರಿಯಗಳ ಕಡೆ. ಅದಕ್ಕೋಸ್ಕರನೇ ಶಾಸ್ತ್ರೋಕ್ತವಾಗಿ ವಿವಾಹ ಅಂತ ಹೇಳಿರೋದು. ಶಾಸ್ತ್ರೋಕ್ತವಾಗಿ ವಿವಾಹ ಮಾಡಿಕೊಂಡು ಒಬ್ಬ ಪುರುಷ ಸ್ತ್ರೀ ಜೊತೆ ವ್ಯವಹಾರ ಮಾಡಬಹುದು. ನಂತರ ಕುಟುಂಬ ಗೃಹಸ್ಥನಾಗಿ ಜೀವನ ನಡೆಸಿ ಸುಪುತ್ರಗಳನ್ನು ಪಡ್ಕೋಬಹುದು. ಇದು ಶಾಸ್ತ್ರವೇ ಹೇಳಿರೋದು. ಆದರೆ ಅದನ್ನು ಮೀರಿ ಯಾವುದೇ ಮನುಷ್ಯ ಸ್ವೇಚ್ಛೆಯಿಂದ ನಡ್ಕೊಂಡ ಅಂದರೆ ದುಃಖ ಅನುಭವಿಸ್ತಾನೆ, ಅಧರ್ಮದಿಂದ ನಡೆದರೆ ಪಾಪ ಅನುಭವಿಸ್ತಾನೆ. ಅದರಲ್ಲಿ ಯಾವ ಸಂಶಯನೂ ಇಲ್ಲ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇಹಿ ಯಸ್ಯ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಇನ್ನೊಂದು ಲಕ್ಷಣ ಹೇಳ್ತಾ ಇದ್ದಾರೆ. ಯಾರ ಮನಸ್ಸು ನಿಜವಾಗಿಯೂ ಅಥವಾ ಬುದ್ಧಿ ನಿಜವಾಗಿಯೂ ಸ್ಥಿರವಾಗಿದೆ, ಈ ಎಲ್ಲ ಇಂದ್ರಿಯಗಳು, ಯಾನಿ ಸರ್ವಾಣಿ ಇಂದ್ರಿಯಾಣಿ ಸಂಯಮ್ಯ, ಯಾರಿಗೆ ಇಂದ್ರಿಯದಲ್ಲಿ ಸಂಯಮ ಇದೆಯೋ ಅದಕ್ಕೆ ದಮ ಅಂತ ಹೆಸರು. ಯಾರು ಮನಸ್ಸಿನ ಸಂಯಮ ಇಟ್ಕೊಂಡಿದ್ದಾರೋ ಅದಕ್ಕೆ ಶಮ ಅಂತ ಹೆಸರು. ಯುಕ್ತ ಆಸೀತ ಮತ್ಪರಃ, ನನ್ನನ್ನೇ ಶ್ರೇಷ್ಠ ಅಂದರೆ ಯಾರು? ಶ್ರೀಕೃಷ್ಣ ಪರಬ್ರಹ್ಮಣೇ ಶ್ರೇಷ್ಠ, ಪರಮಾತ್ಮನೇ ಶ್ರೇಷ್ಠ ಅಂತ ತಿಳ್ಕೊಂಡು ಯುಕ್ತರಾಗಿದ್ದಾರೋ, ಅದರಿಂದ ಆ ಮನಸ್ಸನ್ನು ಆ ರೀತಿ ಇಟ್ಕೊಂಡಿದ್ದಾರೋ, ವಶೇಹಿ ಯಸ್ಯ ಇಂದ್ರಿಯಾಣಿ, ಇಂದ್ರಿಯಗಳನ್ನೆಲ್ಲ ತನ್ನ ವಶದಲ್ಲಿಟ್ಕೊಂಡಿದ್ದಾರೋ ಅವನು ನಿಜವಾದ ಸ್ಥಿತಪ್ರಜ್ಞಾ. ಇಲ್ಲಿ 2 ವಿಷಯ. ಒಂದು, ಇಂದ್ರಿಯಗಳನ್ನು ವಶದಲ್ಲಿಟ್ಕೋಬೇಕು, ಮನಸ್ಸನ್ನು ಇಂದ್ರಿಯಗಳಿಂದ ಬೇರೆ ಮಾಡಬೇಕು. ಮನಸ್ಸನ್ನು ತೊಗೊಂಬಂದು ಚೈತನ್ಯದಲ್ಲಿ ಇಟ್ಟು ಧ್ಯಾನ ಮಾಡಬೇಕು. ಆ ಚೈತನ್ಯ ಎಲ್ಲಿದೆ ಅಂತ ಗೊತ್ತಾಗಲ್ಲ, ಮನಸ್ಸೆಲ್ಲಿದೆ ಅನ್ನೋದು ಗೊತ್ತಾಗಲ್ಲ. ಹಾಗಾಗಿ ನಾವೇನು ಮಾಡಬೇಕು? ಒಂದು ಇಷ್ಟ ದೇವತೆಯನ್ನು ಆಯ್ಕೆ ಮಾಡಿಕೊಂಡು ಅದಕ್ಕೆ ರೂಪ ಮತ್ತು ನಾಮಗಳನ್ನು ಕೊಟ್ಟು ನಿರಂತರ ನಾಮ ಜಪ ಮಾಡ್ಕೊಂಡು ಬರಬೇಕು. ಅಥವಾ ಓಂಕಾರವನ್ನು ಹೇಳ್ತಾ ಬರಬೇಕು. ಅಥವಾ ಯಾವುದಾದ್ರೂ ಒಂದು ಮಂತ್ರ, ಗಾಯತ್ರಿ ಮಂತ್ರವೋ ನಮಗೆ ಇಷ್ಟವಾಗಿರ್ತಕ್ಕಂಥ ಮಂತ್ರವನ್ನು ಜಪಿಸ್ತಾ ಇರಬೇಕು. ಆಗ ಮನಸ್ಸು ಇಂದ್ರಿಯಗಳಿಂದ ತಪ್ಪಿಸ್ಕೊಂಡು ಬರುತ್ತೆ. ಆಮೇಲೆ ಮನಸ್ಸಿಗೆ ಸಂಸ್ಕಾರ ಉಂಟಾಗುತ್ತೆ. ನಂತರ ಯಾವುದು ಸರಿ, ಯಾವುದು ತಪ್ಪು, ಯಾವುದು ನಿಜವಾಗಿಯೂ ಜ್ಞಾನ, ಪರಮಾರ್ಥ ಜ್ಞಾನ ಅನ್ನೋದು ನಮಗೆ ತಿಳುವಳಿಕೆಗೆ ಬರುತ್ತೆ. ಇಲ್ಲ ಅಂದರೆ ಅವಿವೇಕಿಗಳಾಗಿ ಈ ಪ್ರಪಂಚವೇ ಸತ್ಯ ಅಂತ ತಿಳ್ಕೊಂಡು ನಾವು ಹಳ್ಳಕ್ಕೆ ಬೀಳ್ತೀವಿ, ಪಾಪ ಅನುಭವಿಸ್ತೀವಿ, ಪುಣ್ಯನೂ ಮಾಡ್ತೀವಿ. ಪಾಪ ಪುಣ್ಯಗಳಿಂದ ಮತ್ತೆ ಜನ್ಮ ಮರಣಗಳ ಚಕ್ರಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. ಮುಂದಿನದನ್ನು ಮುಂದುವರಿಸೋಣ.